everyone, welcome back to bhavishyavlogs. ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನಿಲ್ಲ, ತುಂಬಾ ದಿನದಿಂದ ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಒಂದು ಡ್ರೀಮ್ ಇವತ್ತು ನನ್ನ ಕೆಲವೊಂದು ಡ್ರೀಮು. ಸೊ 2023 ಒಂದು ಡ್ರೀಮ್ ನನಗೆ ಫಸ್ಟ್ ಡ್ರೀಮೇನೆ ಫುಲ್ಫಿಲ್ ಆಗ್ತಾ ಇದೆ. ಅದು ಫುಲ್ಫಿಲ್ ಆಗೋದಕ್ಕೆ ಕಾರಣ ನನ್ನ ಹಸ್ಬೆಂಡ್. ಏನು ಅಂತ ಕೇಳ್ಬೋದು. ಎಲ್ಲರಿಗೂ ನನ್ನ ತಮ್ಲೈನ್ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಯಾವುದೇ ಥರ ಈ ಡ್ರೀಮ್ ಇರಲಿಲ್ಲ. ಅಂದರೆ ಐಫೋನ್ ತಗೋಬೇಕು ಅನ್ನೋ ಡ್ರೀಮ್ ಇರಲಿಲ್ಲ. ಸೊ ನೋಡ್ಬೋದು, ಇಲ್ಲಿ ಮೊದಲಿಗೆ ನನ್ನ ಕೈಗೆ ಮಗಳ ಕೈ ಕೊಡಿಸ್ತಾ ಇದ್ದಾರೆ ಐಫೋನ್ನ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲಿಂದನೇ ತರಿಸಿರೋದು ನೀನು? ದುಬೈ. ನೀವು ಬಂದು ಮಾತಾಡಿ ಜೊತೆ ಕುತ್ಕೊಂಡು, ಚೆನ್ನಾಗಿರುತ್ತೆ. ಎಷ್ಟು ಸೇವ್ ಆಯಿತು ಏನು ಅಂತ ಅವ್ರಿಗೂ ಒಂದು ಮೆಸೇಜ್ ಕೊಡ್ಬೋದು. ಬಾಬಾ, ಇಂಡಿಯಾ ಪ್ರೈಸ್ ಎಷ್ಟಿದೆ, ನೀವು ಅಲ್ಲಿ ತರಿಸಿದ್ದಕ್ಕೆ ನಿಮ್ಗೆ ಎಷ್ಟು ಸೇವ್ ಆಯಿತು ಅನ್ನೋದೊಂದು ಹೇಳೋಗಿ ಬನ್ನಿ. ನನಗೆ ಗೊತ್ತಿಲ್ಲ, ಬನ್ನಿ ಬೇಗ. ನೀವೇ ಹೇಳಿದ್ರಲ್ಲ ಲಾಸ್ಟ್ ಒಂದು 10,000 13,000 ಏನೋ ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರಿ ತಾನೆ? ಫ್ರೆಂಡ್ಸ್, ಇದು ನಾನು ತರಿಸಿರೋದು ತೊಗೊಂಡಿದ್ದು ಇಂಡಿಯಾದಲ್ಲ. ಸೊ ಇಂಡಿಯಾದಲ್ಲಿ ತೊಗೊಂಡಿದ್ರೆ ನಾನು ಶೋರೂಮ್ಗೆ ಹೋಗಿ ತೊಗೊಂಡಿದ್ದೆಲ್ಲ ತೋರಿಸ್ತಿದೆ. ಸೊ ಅವ್ರ ಫ್ರೆಂಡ್ ಒಬ್ಬರು ದುಬೈಯಲ್ಲಿದ್ದಾರೆ. ಸೊ ಅವ್ರು ಇವಾಗ ಬರ್ತೀವಿ ಅಂತ ಇವರಿಗೆ ಹೆಂಗೋ ಮೆಸೇಜ್ ಗೊತ್ತಾಗಿದೆ. ಸೊ ನನ್ನ ಸಡನ್ನಾಗಿ ಈಗಲೇ ಐಫೋನ್ ಬೇಕು ಅಂತ ನಾನು ಅವ್ರಿಗೆ ಕೇಳಿರಲಿಲ್ಲ. ಸುಮ್ಮನೆ ನಾನು ಏನಿದೆ ಐಫೋನ್ ಎಲ್ಲ ಅಷ್ಟು ಯೂಸ್ ಮಾಡ್ತಾರಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಆ್ಯಕ್ಚುಲಿ ಟ್ಯಾಬ್ ಇದೆ ಒಂದು, ನನಗೆ ಆ ಟ್ಯಾಬ್ ಅಂತೂ ನನಗೆ ಯೂಸರ್ ಫ್ರೆಂಡ್ಲಿ ಅನಿಸೋದೇ ಇಲ್ಲ ಐಫೋನು. ಆದ್ರೂ ಐಫೋನ್ ಏನಕ್ಕೆ ಕೊಡಿಸಿದ್ದಾರೆ ಇವರು ಅಂದರೆ ನಿಮಗೋಸ್ಕರ, ಅಂದರೆ ಸಬ್ಸ್ಕ್ರೈಬರ್ಗೋಸ್ಕರ. ಏನಕ್ಕೆ ತುಂಬ ಜನ ವೀಡಿಯೋಸು ಕ್ಲಾರಿಟಿ ಬರ್ತಿರಲಿಲ್ಲ ಅಂತ ಹೇಳ್ತಿದ್ರಿ. ಸೊ ನಾನು ಕ್ಯಾಮ್ರಾ ಕೊಡಿಸ್ರಿ ಅಂತ ಇವ್ರಿಗೆ ಹೇಳಿದ್ದೆ. ಸೊ ಕ್ಯಾಮ್ರಾ ಒಂಥರ ನನಗೆ ಏನೋ ವೀಡಿಯೋ ಮಾಡೋದಕ್ಕೆ ಯೂಸರ್ ಫ್ರೆಂಡ್ಲಿ ಥರ ಅನಿಸೋದಿಲ್ಲ. ಕ್ಯಾಮ್ರಾಗೆ ಟ್ರೈಪಾಡ್ ಸೆಟ್ ಮಾಡಬೇಕು. ನಾನು ಯಾವಾಗ್ಲೂ ಮಗಳನ್ನ ಇಟ್ಕೊಂಡು ಅರ್ಜೆಂಟಲ್ಲೇ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲೋದ್ರೂ ಕ್ಯಾಮ್ರಾನ ಕ್ಯಾರಿ ಮಾಡೋದಕ್ಕೂ ಆಗಲ್ಲ. ಸೊ ಇನ್ನೂ ನಂದು ಕ್ಯಾಮ್ರಾ ತೊಗೊಂಡು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ವೀಡಿಯೋಸ್ನ ಪೋಸ್ಟ್ ಮಾಡೋ ಅಷ್ಟು ಗ್ರೋತ್ ಕೂಡ ಆಗಿಲ್ಲ. ಸೊ ಇವ್ರು ಅದಕ್ಕೇನೆ ನಿನ್ಗೆ ಹೆಂಗೂ ಫೋನ್ ಇವಾಗ ಇಲ್ಲ. ಫೋನ್ ನಿಮಗೆ ಗೊತ್ತು, ನಾನು ಲಾಸ್ಟ್ ಬ್ಲಾಗಲ್ಲಿ ತುಂಬ ದಿನದ ಹಿಂದಿನ ಬ್ಲಾಗಲ್ಲಿ ನಾನು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಜರ್ನಿ ಮಾಡಬೇಕಾದ್ರೆ ಟ್ರೈನಲ್ಲಿ ನನ್ನನ್ನು ಕತ್ಕೊಂಡ್ರು, ಕಳ್ತನ ಮಾಡ್ಕೊಂಡು ಹೋದ್ರು ಕಣ್ಣು ಮುಂದೆನೆ. ಸೊ ಅವತ್ತಿಂದ ನಾನು ಹಳೇದನ್ನೇ ಯೂಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೇ ತುಂಬ ದಿನದಿಂದ ಫೋನ್ ತೊಗೋಬೇಕು ಅಂತಿದ್ದೆ. ತೊಗೋಬೇಕು ಅಂದಾಗಲೇ ನಾನು ಆಲ್ರೆಡಿ 17,000 ಯಾವುದೋ ನೋಡಿದ್ದೆ ತೊಗೊಳ್ಳೋಣ ಅಂತ. ಇವರು ಬಟ್ ವಾಪಸ್ ಕರ್ಕೊಂಬಂದರು. ನನಗಿದು ಇಂಟೆನ್ಷನ್ ಗೊತ್ತಿರಲಿಲ್ಲ ಏನಕ್ಕೆ ಅಂತ. ಸೊ ನಾನು ಅಂದ್ಕೊಂಡೆ ಏನೋ ಅಮೌಂಟ್ ಇಲ್ವೇನೋ ಅಂತ. ಸೊ ಬಟ್ ಇವಾಗ ಅವ್ರು ಇದನ್ನು ಕೊಡ್ಸಿದ್ಮೇಲೆ ಗೊತ್ತಾಯಿತು ಈ ಥರ ದೊಡ್ಡ ಸರ್ಪ್ರೈಸ್ ಇದೆ ಅಂತ. ಅವರಂತೂ ತುಂಬ ಸಿಂಪಲ್ ಅಂದರೆ ಸಿಂಪಲ್. ಅವರಿಗೆ ಕಾಸ್ಟ್ಲಿ ಫೋನ್ ಆಗಿರ್ಬೋದು, ಕಾಸ್ಟ್ಲಿ ಥಿಂಗ್ಸ್ ಆಗಿರ್ಬೋದು, ಕಾಸ್ಟ್ಲಿ ಈ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದರದ್ದೇನು ಕ್ರೇಜ್ ಇಲ್ಲ. ಅವರಿಗೆ ತುಂಬ ಸಿಂಪಲ್ ಆಗಿರೋದಕ್ಕೆ ತುಂಬ ಇಷ್ಟ. ಒಂದು ನೆಕ್ ಚೈನು ನಾವು ಮದುವೆಯಲ್ಲಿ ಅಂದರೆ ಹುಡುಗಿರ ಕಡೆಯಿಂದ ಕೊಡ್ತಾರಲ್ಲ, ಅದನ್ನು ಕೂಡ ಅವ್ರು ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಏನಾದರೂ ಫಂಕ್ಷನ್ ಇದೆ ಅಂದರೆ ಒಂದಿನ ಹಾಕ್ಕೊಳ್ಳೋದು ಅವ್ರಿಗೆ ಹೆಚ್ಚು, ಅಷ್ಟು ಸಿಂಪಲ್. ಸೊ ಅವರಂತೂ ಐಫೋನ್ ಯೂಸ್ ಮಾಡೋದಿಲ್ಲ. ತುಂಬ ಸತಿ ನಾನು ನಿಮಗೆ ಐಫೋನ್ ಕೊಡಿಸ್ತೀನಿ ರೀ ಅಂದಾಗೆಲ್ಲ ಬೇಡ ನನಗೆ ಬೇಡ, ನಾನು ಯೂಸ್ ಮಾಡಲ್ಲ ಅಂತಲೇ ಹೇಳಿದ್ದಾರೆ. ಸೊ ಇವಾಗ ನನಗೂ ಇಷ್ಟು ಕಾಸ್ಟ್ಲಿ ಫೋನ್ನ ಲೈಫಲ್ಲೇ ಕಾಸ್ಟ್ಲಿ ಫೋನ್ ಫಸ್ಟ್ ಟೈಮ್ ಇಟ್ಕೊಂಡಿರೋದು. ಸೊ ಅದು ನಂದು ಅನ್ನೋ ಫೀಲ್ ಆಗ್ತಾ ಇದೆ. ಸೊ ನೀವು ಕೇಳ್ಬೋದು, ಅವ್ರಿಗಂತೂ ನಿಮ್ಮ ಹಸ್ಬೆಂಡ್ಗೂ ಕಾಸ್ಟ್ಲಿ ಫೋನ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟನಾ ಅಂತ. ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಅದರಲ್ಲೂ ತುಂಬ ದುಡ್ಡು ಸೇವ್ ಮಾಡಬೇಕು ಅನ್ನೋ ಮೈಂಡೆಡ್ ಹುಡುಗಿ ಒಂಥರ ನಾನು. ಆದರೂ ತರಿಸ್ಕೊಂಡಿದ್ದೀನಿ ಅಂದರೆ ಅದು ಏನೂ ಇಲ್ಲ. ನಾನು ಈ ವರ್ಷ ನಂದು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ, ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡಿ ನನಗೆ ಗ್ರೋತ್ ಆಗಬೇಕು ಅಂತ. ಸೊ ಏನಾದರೂ ಮಾಡಿ ಅಂದರೆ ಈ ರೀತಿ ಒಂದು ಒಳ್ಳೆ ವೀಡಿಯೋದು, ಅಂದರೆ ಆಲ್ಮೋಸ್ಟ್ ನಾನು ಕಂಟೆಂಟ್ ವೀಡಿಯೋಸ್ನೇ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ಸ್ಟೈಲ್ ಜೊತೆಗೆ ನಾನು ಎಲ್ಲಾದರೂ ಶಾಪಿಂಗ್ಸ್ದು ಯಾವ ರೀತಿ ಸಿಗುತ್ತೆ, ಕಲೆಕ್ಷನ್ಸ್ ಯಾವ ರೀತಿ, ಅದೆಲ್ಲ ಆ ಥರನೇ ನನ್ನದು ರಿಲೇಟೆಡ್ ವೀಡಿಯೋಸ್ ಹೋಗ್ತಾ ಇದೆ. ಜೊತೆಗೆ ನಿಮಗೆ ಒಂಚೂರು ಕ್ಲಾರಿಟಿ ಕೊಡೋಣ ವೀಡಿಯೋಸು. ಆಮೇಲಾದರೂ ನನ್ನನ್ನು ಇಷ್ಟಪಡ್ತಿರೋ, ನನ್ನ ವ್ಲಾಗ್ಸ್ನಾಗಿರ್ಬೋದು, ನನ್ನ ವೀಡಿಯೋಸ್ ಏನಾದರೂ ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಈ ಒಂದು ಫೋನ್ನ ತರಿಸ್ಕೊಂಡೆ. ಇದು ಅನ್ಬಾಕ್ಸ್ ವೀಡಿಯೋ, ಯಾಕಂದರೆ ಅಲ್ಲಿಂದ ತರಿಸ್ಕೊಂಡಿರೋದಲ್ವ. ಸೊ ಅವರು ಅಲ್ಲಿ ಓಪನ್ ಮಾಡಿ ನೋಡಿ, ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಅವರು ರಿಟರ್ನ್ ಕೊಡಬೇಕಲ್ವಾ. ಸೊ ಹಾಗಾಗಿ ಅನ್ಬಾಕ್ಸ್ ಆಲ್ರೆಡಿ ಇದು ಆಗಿದೆ. ಸೊ ಅನ್ಬಾಕ್ಸ್ ವೀಡಿಯೋನು ಪಾಪ ಅವರು ನಾನು ಬ್ಲಾಗರ್ ಅಂತ ಗೊತ್ತಲ್ಲ. ಸೊ ವೀಡಿಯೋ ಕೂಡ ಅವ್ರು ನನಗೆ ಸೆಂಡ್ ಮಾಡಿದ್ದಾರೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ.
ಸೊ ಅನ್ಬಾಕ್ಸ್ ವಿಡಿಯೋ ಇಷ್ಟೇ, ನೋಡಿದ್ರಲ್ವಾ. ಸೊ ಇವಾಗ ನಾನು ನನ್ನ ಕೈಗೆ ಬಂದು ಇವಾಗ ಜಸ್ಟ್ ಅವರು ತಂದರು, ಬಟ್ ಅವ್ರ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಅವರಿಗೆ ಏನೋ ಒಂಥರ ಇದು. ಸೊ ನೋಡ್ಬೋದು ನನ್ನ ಐಫೋನು ಏನೋ ಸಖತ್ತು ಖುಷಿ. ಬೇರೆಯವ್ರು ಇಟ್ಕೊಂಡಿರೋ ಐಫೋನ್ ನೋಡಿನೇ ನನಗೆ ಒಂಥರ ಅನ್ನಿಸ್ತಿತ್ತು. ಬಟ್ ಇವಾಗ ನನ್ನದೇ ಸ್ವಂತ ಐಫೋನ್ ಬಂತಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಇದೇ ನೋಡಿ iPhone 14 ಪ್ರೋ ಮ್ಯಾಕ್ಸ್ ಅಲ್ಲ, ಪ್ರೋಗೆ ಇನ್ನೂ ಹೇಳಬೇಕು ಅಂದರೆ ನನಗೆ ಪ್ರೋಗೆ ತೊಗೊಂಡಿದ್ರೆ ಇನ್ನೂ 25,000 ಎಕ್ಸ್ಟ್ರಾ ಆಗಿರೋದು. ಸೊ ಹಾಗಾಗಿ ನಾನು 25,000 ಸೇವ್ ಮಾಡೋದಕ್ಕೋಸ್ಕರ, ಅದು ಏನೂ ಇಲ್ಲ ಪ್ರೋದಲ್ಲಿ ಫ್ಯೂಚರ್ ಏನು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಕ್ಯಾಮ್ರಾ 3 ಕ್ಯಾಮ್ರಾ ಬರುತ್ತೆ, ಎಕ್ಸ್ಟ್ರಾ ಕ್ಯಾಮ್ರಾ ಇದೆ. ಅದು ಬಿಟ್ಟರೆ ಏನು ತುಂಬ ಡಿಫ್ರೆನ್ಸ್ ಇಲ್ಲ ಅಂತ ನನಗೆ ಅನ್ನಿಸ್ತು, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಸೊ ಹಾಗಾಗಿ ನೋಡ್ಬೋದು ನನ್ನ ಆ್ಯಪಲ್ ಫೋನ್ ಹೀಗಿದೆ. ಕಲರು ಒಂಥರ ಬ್ಲೂಯಿಶ್ ಇದೆ. ನನಗೆ ಯಾವುದದು ಮೂನ್ಲೈಟ್ ವೈಟ್ ಅದು ಆಪ್ಷನ್ ಇತ್ತು, ಇದು ಆಪ್ಷನ್ ಇತ್ತು. ಅದು ನಾರ್ಮಲಿ ಎಲ್ಲರ ಹತ್ರನೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ. ಆ್ಯಕ್ಚುಲಿ ನನಗೆ ಪರ್ಪಲ್ ಇಷ್ಟ ಆಗಿತ್ತು, ಬಟ್ ಅವರು ಬರೋ ಅರ್ಜೆಂಟಲ್ಲಿ ಅವರು ಬುಕ್ ಮಾಡೋ ಟೈಮಲ್ಲಿ ಪರ್ಪಲ್ ಕಲರು ಇರಲಿಲ್ಲ, ಅನ್ಅವೈಲಬಲ್ ಇತ್ತು. ಸೊ ಹಂಗಾಗಿ ಬೇಕಿತ್ತಲ್ಲ ಫೋನು ಅನ್ನೋ ಒಂದು ಅರ್ಜೆಂಟಲ್ಲಿ ನನಗೆ ಕಲರ್ ಒಂದು ಆಪ್ಷನ್ ಸರಿಯಾಗಿ ಸಿಗಲಿಲ್ಲ. ಇಟ್ಸ್ ಓಕೆ. ನೋಡಿ ಸೊ ಹೀಗಿದೆ ಫೋನು. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಆಗೋದ್ರ ಜೊತೆಗೆ ಒಂದು ಕಡೆ ಫೀಲ್ ಆಗ್ತಿದೆ, ಇಷ್ಟು ಕಾಸ್ಟ್ಲಿ ಫೋನ್ ನಾನು ಇಟ್ಕೋತೀನ. ಯಾಕಂದರೆ ನಾನು ಹಿಂದೆ ವರ್ಷಕ್ಕೂ ನನ್ನ ಫೋನ್ ಚೇಂಜ್ ಮಾಡಿದ್ದೀನಿ. ಏನಾದರೂ ಒಂದು ರೀಸನಿಂದ ಫೋನ್ ನಂದು ಏನಾದರೂ ಆಗ್ತಾ ಇರುತ್ತೆ. ನನ್ನ ಕೈಲಿ ಫೋನ್ಗಳು ಬಾಳಿಕೆ ಬರೋದಿಲ್ಲ, ಜಾಸ್ತಿ ಹೋಗ್ತಾನೇ ಇರುತ್ತೆ. ಸೊ ಇಷ್ಟು ಕಾಸ್ಟ್ಲಿ ಫೋನು ನಾನು ತಗೊಂಡಿದ್ದೀನಿ, ಹೆಂಗೆ ಇಟ್ಕೊಳ್ಳೋದಿದ್ದನ್ನು ಅನ್ನೋ ಒಂದು ಭಯ ಆಗ್ತಿದೆ. ಜೊತೆಗೆ ನನ್ನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಫೋನ್ಗಳು ಅಂದರೆ ಎಷ್ಟು ಏನೇ ಅಂದ್ರೂ ಒಂದು 30,000ಗೆ ನಮಗೆ ಹೈ ಅನಿಸುತ್ತೆ. ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಐಫೋನು, ನಂದು ಸ್ವಂತ ಐಫೋನು ಅನ್ನೋ ಫೀಲ್ಗೆ ಒಂಥರ ಫೀಲ್ ಆಗ್ತಿದೆ. ಅದರಲ್ಲೂ ನನ್ನ ಹಸ್ಬೆಂಡೇ ಅಷ್ಟು ದುಡಿತಾರೆ, ಅಷ್ಟು ಸಂಪಾದನೆ ಮಾಡ್ತಾರೆ, ಅವರೇ ಈ ಥರ ಇಟ್ಕೊಳ್ಳಲ್ಲ ಐಫೋನೆಲ್ಲ. ಸೊ ಇದೇನೋ ಒಂಥರ ಲಕ್ ಅಂತಲೇ ಅನಿಸುತ್ತೆ. ನನ್ನ ಲೈಫಲ್ಲಿ ಈ ರೀತಿ ಕಾಸ್ಟ್ಲಿ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿದ್ದೀನಿ ಅಂದಾಗ, ನಾನು ಒಂದು ಕಡೆ ನನ್ನ ಒಂದು ಹಿಸ್ಟ್ರಿನ ನೋಡಿದ್ರೆ ಯಾವ ಕಡೆಯಿಂದನೂ ಒಂದು ನನ್ನ ಲೈಫಲ್ಲಿ ನನ್ನ ಲಕ್ ಅನ್ನೋದು ಬಂದಿದೆ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಲಕ್ ಅನ್ನೋದು ಎಲ್ರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ ಅಂತಾರಲ್ಲ. ಸೊ ನನಗೂ ನನ್ನ ಲೈಫಲ್ಲಿ ಬಂದಿದೆ ಅನಿಸುತ್ತೆ. ಸೊ ಒಂದು ಕಡೆ ನನಗೆ ಇದೇ ಆಗುತ್ತೆ. ಸೊ ಇದ್ರ ಜೊತೆಗೆ ಕೇಬಲ್ ನೋಡಿ, ಬಟ್ ಏನೋ ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಫಸ್ಟ್ ಟೈಮ್ ನನಗೆ ಐಫೋನ್ದು ಏನು ಅನ್ನೋದು ಗೊತ್ತಾಗಿದ್ದು. ಚಾರ್ಜರು ಅದು ಅಡಾಪ್ಟರ್ ಇರುತ್ತಲ್ಲ ಅದು ಕೊಟ್ಟಿಲ್ಲ ಅವರು, ಜಸ್ಟ್ ಕೇಬಲ್ ಕೊಟ್ಟಿದ್ದಾರೆ, ಮೊಬೈಲ್ ಇದೆ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಈಗ ಇದಕ್ಕೆ ಎಕ್ಸ್ಟ್ರಾ ಅಸೆಸರೀಸ್ ಬೇರೆ ತೊಗೋಬೇಕು ಎಲ್ಲ. ಅದನ್ನು ಕೂಡ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಇವರು ಇಲ್ಲೇ ಶೋರೂಮ್ ಇದೆ, ಆಪಲ್ ಶೋರೂಮು, ಹೋಗಿ ತೊಗೊಂಬರೋಣ ಅಂತ ರೆಡಿ ಆಗು ಅಂತ ಹೇಳಿದ್ರು. ಸೊ ಅವರು ಕೂಡ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ನಿಮಗೆ ಅಸೆಸರೀಸ್ ತೊಗೊಳಕ್ಕೆ ಹೋಗೋಕ್ಕೆ ಮುಂಚೆ ನಾನು ನಿಮಗೆ ತೋರಿಸ್ಬೇಕಿತ್ತು, ನನ್ನ ಒಂದು ಹ್ಯಾಪಿ ಮೂಮೆಂಟ್ನ ನಿಮ್ಮಲ್ಲಿ ಶೇರ್ ಮಾಡಬೇಕಿತ್ತು. ಹಾಗೆಯೇ ಇನ್ನು ಮುಂದೆ ನನ್ನ ವೀಡಿಯೋಸ್ ಕ್ಲಾರಿಟಿ ಇದು ಏನು ಪ್ರಾಬ್ಲಮ್ ಇತ್ತಲ್ಲ, ಕ್ಲಾರಿಟಿ ಇಲ್ಲ ಅಂತಿದ್ರಲ್ಲ, ಇನ್ಮೇಲೆ ಇರಲ್ಲ ಅನ್ಕೋತೀನಿ. ಏಕೆಂದರೆ ನಾನು ತುಂಬ ಸರ್ಚ್ ಮಾಡಿನೇ ಒಂದು ಈ ಫೋನ್ನ ನಾನು ತಗೋಬೇಕು ಅಂತ ಹೇಳಿ ಮನಸ್ಸು ಮಾಡಿ ಇಷ್ಟು ಕಾಸ್ಟ್ಲಿ ಫೋನ್ ತೊಗೊಂಡಿದ್ದು. ತುಂಬ ಜನ ವ್ಲಾಗರ್ಸ್ಗಳ್ದ ನಾನು ಚೆಕ್ ಮಾಡಿದೆ. ಸೊ ಸಜೆಸ್ಟ್ ಕೂಡ ಕೇಳಿದ್ದೆ, ಯಾವ ಫೋನು ಇದು ಏನೋ ಯಾವ ಫೋನಲ್ಲಿ ನಾವು ವ್ಲಾಗ್ ಮಾಡಿದ್ರೆ ಕ್ಲಾರಿಟಿ ಪ್ರಾಬ್ಲಮ್ ಇರಲ್ಲ ಅನ್ನೋದನ್ನು ನಾನು ತುಂಬ ಗೂಗಲೆಲ್ಲ ಮಾಡಿ, ಆ್ಯಕ್ಚುಲಿ ಆಪಲ್ 13 ಆಲ್ಮೋಸ್ಟ್ ಸಜೆಸ್ಟ್ ಮಾಡಿದರು. ನಾನು ಇರಲಿ ತರಿಸ್ತಿದ್ದೀನಿ, ಆಪಲ್ 14 ಇರಲಿ ಅಂತ ಹೇಳಿ ಈ ಒಂದು ಫೋನ್ನ ಸೊ ದುಬೈಯಿಂದ ತೊಗೊಂಬಂದು ಇವಾಗ ಅವ್ರು ಆಲ್ರೆಡಿ ರೆಡಿಯಾಗಿ ಪಪ್ಪ ಮಗಳು ಶೋರೂಮ್ಗೆ ಓಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಅಸೆಸರೀಸ್, ಸ್ಕ್ರೀನ್ ಗಾರ್ಡ್ ಹಾಕಬೇಕು, ಹಾಗೆ ನಾನು ಬ್ಯಾಕ್ ಪೌಚ್ ಬರುತ್ತಲ್ಲ ಅದು. ಹೀಗೆ ಫೋನ್ ಬಂತು. ಸೊ ಇವಾಗಲೇ ಓಪನ್ ಮಾಡಿದ್ವಿ, ಇವಾಗಲೇ ಶೋರೂಮ್ಗೆ ಹೋಗಿ ಅಸೆಸರೀಸ್ನೆಲ್ಲ ಹಾಕೊಂಡು ಬರೋಣ
ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಇರುತ್ತೆ ಅಂತ ಹೇಳಿ ಸೊ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಶೋರೂಮ್ಗೆ. ಯಾವ ರೀತಿ ನಾನು ಬ್ಯಾಕ್ ಪೌಚ್ ಅಂದರೆ ಬ್ಯಾಕ್ ಗಾರ್ಡ್ ಇರ್ಬೋದು, ಫ್ರಂಟ್ ಸ್ಕ್ರೀನ್ ಗಾರ್ಡ್, ಏನು ಟೆಂಪರ್ ಗ್ಲಾಸ್ ಆಗಿರ್ಬೋದು, ಎಲ್ಲ ನಿಮ್ಮ ಮುಂದೆನೇ ಹಾಕಿಸ್ತೀನಿ. ಸೊ ಅಲ್ಲಿ ಹೋಗಿ ಮೀಟ್ ಆಗೋಣ, ಆಮೇಲೆ ನಿಮಗೆ ಸಿಗ್ತೀನಿ ಮತ್ತೆ ಮಾತಾಡ್ತೀನಿ. ಬನ್ನಿ ಹೋಗೋಣ. ನಾವಿವಾಗ ಮನೆ ಹತ್ರದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಅಂಥ ಒಂದು ಮೊಬೈಲ್ ಶಾಪ್ಗೆ ಬಂದ್ವಿ. ಸೊ ನಾನಿಲ್ಲಿ ಅವ್ರಿಗೆ 14 ಈ ರೀತಿ ಮೊಬೈಲ್ ಕವರ್ ಕೊಡಿ, ಬ್ಯಾಕ್ ಕವರ್ ಅಂತ ಕೇಳಿದೆ. ಕೆಲವಷ್ಟು ಅವರು ತೋರಿಸಿದ್ರು, ಬಟ್ ನನಗೆ ಬೇಕಾಗಿರೋ ಅಂಥದ್ದು ಈ ಬ್ಯಾಕ್ ಸೈಡ್ ಮೊಬೈಲ್ ಕ್ಯಾಮ್ರಾ ಬರುತ್ತಲ್ಲ, ಅದನ್ನು ಕೂಡ ಕಬ್ಬಿದ್ರೂ ಅದಕ್ಕೂ ಏನೂ ಡ್ಯಾಮೇಜ್ ಆಗಬಾರ್ದು, ಆ ರೀತಿ ಪ್ರೊಟೆಕ್ಟ್ ಇರೋವಂಥ ಕವರ್ ಇರೋವಂಥ ಕ್ಯಾಮ್ರಾ ಕವರ್ ಇರೋ ಅಂಥದ್ದು ಬೇಕು ಅಂದೆ. ಸೊ ಅದನ್ನು ಇವರು ಒನ್ ಪೀಸ್ ಏನೋ ಇತ್ತೇನೋ ಅನ್ಕೋತೀನಿ ತೋರಿಸಿದ್ರು, ಬಟ್ ನನಗಿಲ್ಲಿ ಇಷ್ಟ ಆಗಲಿಲ್ಲ. ಸೊ ಇದ್ರ ಆಪೋಸಿಟಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ಇನ್ನೊಂದು ಶೋರೂಮ್ ಇದೆ, ಇನ್ನೊಂದು ಶಾಪ್ ಇದೆ, ಅದೊಂಥರ ಚೆನ್ನಾಗಿದೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿಗೇನೋ ಹೋದ್ವಿ, ಬಟ್ ನನಗಿಲ್ಲೇ ಪ್ರೈಸಸ್ ಕೇಳಿ ಆಲ್ರೆಡಿ ಅಪ್ಪ ಇಷ್ಟು ಕಾಸ್ಟ್ಲಿ ಫೋನ್ಗೆ ಮತ್ತೆ ಇಷ್ಟು ಕಾಸ್ಟ್ಲಿ ಅಸೆಸರೀಸ್ನ, ಜಸ್ಟ್ ಬ್ಯಾಕ್ ಕವರ್ಗಳೆಲ್ಲ 950, 700, 800 ಆ ರೀತಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಂದು ಕೂಡ ಇಲ್ಲಿ ಕಲೆಕ್ಷನ್ಸ್ ಒಂದು ಸ್ವಲ್ಪ ನನಗೆ ತುಂಬ ಇಷ್ಟ ಆಯಿತು ಅನ್ನೋ ಥರನೇ ಇತ್ತು, ಚೆನ್ನಾಗಿದ್ವು ಇಲ್ಲೆಲ್ಲ. ಸೊ ಈ ಒಂದು ಕವರ್ ಬ್ಲ್ಯಾಕ್ ಕೊಟ್ಟರು ಅವರು. ನಾನು ಫಸ್ಟು ಈ ರೀತಿ ಕ್ಯಾಮ್ರಾ ಕವರ್ ಆಗೋ ಅಂಥದ್ದನ್ನೇ ಕೇಳಿದೆ. ಸೊ ನನಗೆ ಕೇಳಿದಂಥದ್ದೇ ಇಲ್ಲಿ ಸಿಕ್ತು, ಅವೈಲೇಬಲ್ ಇತ್ತು. ಸೊ ಫೈನಲಿ ನಾನು ಒಂಥರ ಪರ್ಪಲಿಶ್ ಇರೋ ಥರ ಇದನ್ನು ಸೆಲೆಕ್ಟ್ ಮಾಡಿದೆ. ಹಾಗೆಯೇ ನೋಡ್ತಾ ಇದ್ದೀನಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆಯಾ ಅಂತ, ನೋಡೋಣ ಕ್ಯಾಮ್ರಾ ಓಪನ್ ಮಾಡಿ ಅಂತ. ಬಟ್ ಇದು ಸೆಟ್ಟಿಂಗ್ಸ್ ಎಲ್ಲ ಕೇಳ್ತಿದ್ದೆ, ನಾನು ಇನ್ನೂ ಏನು ಸೆಟ್ಟಿಂಗ್ಸ್ ಮಾಡಿಲ್ಲ. ಸೊ ಆಮೇಲೆ ನೋಡ್ಕೊಂಡ್ರಾಯಿತು ಅಂತ ನೋಡಿ ಈ ಒಂದು ಬ್ಯಾಕ್ ಕವರ್ನ ನಾನು ತೊಗೊಂಡೆ. ತುಂಬ ಇಷ್ಟ ಆಯಿತು, ಬ್ಯಾಕ್ ಕವರ್ ಚೆನ್ನಾಗಿದೆ ಅಲ್ಲ ಒಂಥರ. ಆ್ಯಕ್ಚುಲಿ ನನಗೆ ಪರ್ಪಲ್ ಕಲರ್ ಫೋನ್ ಬೇಕಿತ್ತು ಅನ್ನಿಸ್ತಿತ್ತು, ಬಟ್ ಪರ್ಪಲ್ ಸಿಗಲಿಲ್ಲ ಫೋನು. ಬಟ್ ಬ್ಯಾಕ್ ಕವರು ಇದನ್ನು ಹಾಕಿದ್ಮೇಲೆ ಏನೋ ಒಂಥರ ಅದೇ ರೀತಿ ನನಗೆ ಫೀಲ್ ಆಯಿತು. ಸೊ ನೆಕ್ಸ್ಟು ನಾನು ಟೆಂಪರ್ ಗ್ಲಾಸ್ ಹಾಕಿಸ್ತಿದ್ದೀನಿ. ಮೊಬೈಲ್ ಕವರ್ಗೆ ಇದು 800 ರೂಪಿ ಅವ್ರು ಹೇಳಿದ್ರು. ಫೈನಲಿ ನಾನು ಅಷ್ಟು ಹಂಗೆ ಹಿಂಗೆ ಮಾತಾಡಿದ್ದಕ್ಕೆ 100 ರೂಪಿ ಕಮ್ಮಿ ಮಾಡಿದ್ರು. ಅಮೆಝಾನಲ್ಲಿ ಕಮ್ಮಿ ಇದೆಯಲ್ಲ ಅಂತ ಸುಮ್ಮನೆ ನಾನೊಂದು ಮಾತು ಹೇಳಿದೆ. ಬಟ್ ಅವ್ರು ಚೆಕ್ ಮಾಡಿ ನೋಡಿ ನನ್ನ ಮಾಡಲ್ ಇದನ್ನು ಹೇಳ್ತೀನಿ ಅಂದರು. ಅದನ್ನು ಚೆಕ್ ಮಾಡೋದಕ್ಕೆ ಸೇಮ್ ಪ್ರೈಸ್ ಅಮೆಝಾನಲ್ಲಿತ್ತು. ಸೊ ಆಮೇಲೆ ಹೆಂಗೋ ಪಾಪ ಅವರು 100 ರೂಪಿ ಕಮ್ಮಿ ಮಾಡಿಕೊಂಡು ನನಗೆ 700 ರೂಪಿಗೆ ಈ ಒಂದು ಬ್ಯಾಕ್ ಕವರ್ನ ಕೊಟ್ಟರು. ನೆಕ್ಸ್ಟು ನಾನಿಲ್ಲಿ ಟೆಂಪರ್ ಗ್ಲಾಸ್ ಹಾಕಿಸ್ತಾ ಇದ್ದೀನಿ. ಅದಾದಮೇಲೆ ಮೊಬೈಲ್ ಕೇಬಲ್ ಕೊಟ್ಟಿದ್ದಾರಲ್ವ, ಮೊಬೈಲ್ ಜೊತೆ ಅಡಾಪ್ಟರ್ ಇರಲಿಲ್ವಲ್ಲ, ಸೊ ಅಡಾಪ್ಟರ್ನ ಕೇಳಿದ್ವಿ. ಈ ಅಡಾಪ್ಟರು 1900 ರೂಪಿ ಹೇಳಿದ್ರು. ಸೊ ನಾನು ಅಮೆಝಾನಲ್ಲಿ ಒಂದು ಸತಿ ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡಿದೆ, ಸೇಮ್ ಪ್ರೈಸ್ ಅದು ಕೂಡ ಇತ್ತು. ಸೊ ಇದರಲ್ಲಂತೂ 1 ರೂಪಿ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ, ಲಕ್ಷ ಕೊಟ್ಟು ಫೋನ್ ತೊಗೊಂಡಿದ್ದೀರಾ, 2000 ಕೊಟ್ಟು ನಿಮಗೆ ಅಡಾಪ್ಟರ್ ತೊಗೊಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಸೊ ನನಗೆ ಇವಾಗ ಅನ್ನಿಸ್ತು, ಅಯ್ಯೋ ನಮ್ಮ ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡಿದ್ರೆ ಅದ್ರ ಜೊತೆಗೆ ಒಂದು ಚಾರ್ಜರು ಕೊಟ್ಟಿರೋರಲ್ಲಪ್ಪ ಅಂದ್ಕೊಂಡು. ಓಕೆ ಫೈನಲಿ ನಾವು ತಗೊಂಡು ಫೋನ್ ಪೂರ್ತಿ ಇವಾಗ ರೆಡಿ ಆಯಿತು. ಹಾಗೆ ಅಲ್ಲೇ ಪಕ್ಕದಲ್ಲೇ ಪಾನಿಪುರಿ ಕೂಡ ಪಾನಿಪುರಿ ಚೆನ್ನಾಗಿರೋದು ಒಂದು ಮಾಡ್ತಾಯಿದ್ರು. ಅದು ಮಾಡ್ತಿರೋದು ನೋಡಿನೇ ನನಗೆ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಹಂಗೆ ಪಾನಿಪುರಿ ತಿನ್ಕೊಂಡು ಹೋಗೋಣ ರೀ ಅಂತೇಳಿ ನೆಕ್ಸ್ಟ್. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಲೈಕ್ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನೇ ಕ್ವಶನ್ ಕೇಳಬೇಕು ಅಂದರೆ, ನಿಮ್ಗೇನಾದರೂ ಇದು ಎಕ್ಸಾಕ್ಟ್ ಪ್ರೈಸು ಎಲ್ಲ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಕೂಡ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಆ್ಯಡ್ ಆನ್ ಆಗಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೇರ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್.